ಹೆಣ್ಣು ಅಂದ್ರೆ ತುಂಬಾ ಕೇವಲವಾಗಿ ತಿಳ್ಕೊಂಡಿದ್ದಾನೆ ಅಲ್ವಾ? ಅವನಿಗೆ ಹೆಣ್ಣು ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡಿಸ್ಬೇಕಾಗಿದೆ. ಇಲ್ಲ ಪುಟ್ಟಿ, ನೀನು ಅವನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ಯಾ ಅಂತ ಅನ್ನಿಸ್ತಾ ಇದೆ. ಅವನ ನಡವಳಿಕೆ ಹೊರಗಡೆ ಇದ್ದಾಗೆ ಅವನ ಒಳಗಡೆ ಇಲ್ಲಮ್ಮ. ಅಂತೂ ಇಂತೂ ಅತ್ಗೆಗೆ ಹತ್ರ ಆಗೋ ಕೆಲಸ ಶುರು ಆಯ್ತಲ್ಲ, ಅಷ್ಟು ಸಾಕ್ ಬಿಡೋಣ. ಒಂಥರದಲ್ಲಿ ಖುಷಿ ಆಗುತ್ತೆ. ಇನ್ನೊಂದ್ ಕಡೆ ಈ ನಾಟಕದ ಜೀವನ ಎಲ್ಲಿ ಹೋಗಿ ಮುಟ್ಟುತ್ತೋ ಅಂತ ಆತಂಕನೂ ಆಗ್ತಾ ಇದೆ. ಜೀವನನೇ ಒಂಥರ ನಾಟಕ ಅಲ್ವಾ ದೊಡ್ಡಪ್ಪ? ನಮಗೆ ಗೊತ್ತಿಲ್ಲದೆ ನಮಗ್ ಸಿಕ್ಕಿರೋ ಪಾತ್ರನ ನಾವು ನಿಭಾಯಿಸ್ತಾ ಇರ್ತೀವಿ. ಮೇಲಿರೋ ಸೂತ್ರಧಾರ ಆಡಿಸ್ದಂಗೆ ನಾವು ಆಡ್ತಿರ್ತೀವಿ ಅಷ್ಟೇ. ಆದ್ರೆ ಒಂದು ವ್ಯತ್ಯಾಸ ಏನು ಅಂದ್ರೆ, ಅವನು ಆಡಿಸ್ತಿರೋದ್ ನಾಟಕ ಅಂತ ನಮಗ್ ಗೊತ್ತಾಗಲ್ಲ, ಆದ್ರೆ ನಾವು ಆಡ್ತಿರೋದ್ ನಾಟಕ ಅಂತ ನಮಗ್ ಗೊತ್ತಾಗತ್ತಷ್ಟೆ. ನಿಜ ಕಣೋ, ಆದ್ರೆ ಗೊತ್ತಿಲ್ಲದೆ ಆಡೋ ನಾಟಕದಲ್ಲಿ ಮುಂದೇನಾಗತ್ತೆ ಅನ್ನೋ ಅರಿವಿರೋದಿಲ್ಲ. ಇಲ್ಲಿ ಸ್ವಲ್ಪ ತಪ್ಪಾದ್ರೂ ಮುಂದೆ ಏನ್ ಅನಾಹುತ ಆಗ್ಬೋದು ಅನ್ನೋದು ಗೊತ್ತಿದೆ ಅಲ್ವಪ್ಪ? ಅಜ್ಜಿ, ನಾವ್ ಯಾವ ಉದ್ದೇಶಕ್ಕೋಸ್ಕರ ನಾಟಕ ಆಡ್ತಿದೀವಿ ಅನ್ನೋದಷ್ಟೇ ಮುಖ್ಯ ಆಗತ್ತೆ. ಪಾಂಡವರು 14 ವರ್ಷ ವನವಾಸ ಮುಗಿಸ್ಕೊಂಡು 1 ವರ್ಷ ಅಜ್ಞಾತವಾಸವನ್ನ ಮುಗಿಸ್ಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಅವ್ರು ನಾಟಕ ಮಾಡ್ಬೇಕು ಅಂತ ಗೊತ್ತಿದ್ರು, ಅವ್ರು ಒಪ್ಕೊಂಡ್ರು. ನಾನಾ ವೇಷ ಹಾಕೊಂಡು ಆ 1 ವರ್ಷ ಕಳೀಲಿಲ್ವಾ ಅಜ್ಜಿ? ಹಾಗೆ ಇದು ನನ್ನ ಅಜ್ಞಾತವಾಸ ಅಂತ ಅನ್ಕೊಂತೀನಿ. ಈ ಅಜ್ಞಾತವಾಸದಿಂದ ಒಳ್ಳೇದಾದ್ರೆ ಸಾಕಪ್ಪ ರಾಘು. ಒಂದೊಳ್ಳೆ ಉದ್ದೇಶಕ್ಕೋಸ್ಕರ ಅಥವಾ ಸತ್ಯನ ಗೆಲ್ಸೋದಕ್ಕೋಸ್ಕರ ನಾಟಕ ಮಾಡಿದ್ರು, 100 ಸುಳ್ಳು ಹೇಳಿದ್ರು ತಪ್ಪಿಲ್ಲ. ಅದನ್ನ ನಾನು ಇವಾಗ ಅರ್ಥ ಮಾಡ್ಕೊಂಡಿದ್ದೀನಿ. ಹಾಗೆ ಸತ್ಯನ ಸೋಲ್ಸೋದಿಕ್ಕೆ ಒಂದೇ ಒಂದು ಸುಳ್ಳು ಹೇಳಿದ್ರು ಅಪರಾಧ ಅಂತ ನಾನು ಅನ್ಕೊಂಡಿದ್ದೀನಿ. ಸತ್ಯನ ಗೆಲ್ಸೋದಕ್ಕೋಸ್ಕರ ಪ್ರಯತ್ನ ಮಾಡ್ತೀನಿ. ಅದ್ ಕೆಟ್ಟದಾಗತ್ತ ದೊಡ್ಡಪ್ಪ? ಇಲ್ಲ ಕಣಪ್ಪ, ನೀನೇನೇ ಮಾಡಿದ್ರು ಅದ್ರಲ್ಲಿ ನ್ಯಾಯ ಇರುತ್ತೆ. ಖಂಡಿತ ಇದರಿಂದ ಒಳ್ಳೇದಾಗತ್ತೆ ಅನ್ನೋ ನಂಬಿಕೆ ನನ್. ಹೌದಣ್ಣ, ನಿನ್ನ ಈ ಪ್ರಾಮಾಣಿಕ ಪ್ರಯತ್ನಕ್ಕೆ ಖಂಡಿತ ಫಲ ಸಿಕ್ಕೇ ಸಿಗುತ್ತೆ. ನಿನ್ನಲ್ಲಾಗಿರೋ ಈ ಬದಲಾವಣೆಯಿಂದ ಒಳ್ಳೇದಾಗೇ ಆಗುತ್ತೆ. ಅವನಲ್ಲಾಗಿರೋ ಈ ಬದಲಾವಣೆಯಿಂದ ಅವನಿಗೆ ಮಾತ್ರ ಅಲ್ಲ, ಅವನ್ ಸುತ್ತಮುತ್ತ ಇರೋರ್ಗೆ, ಈ ಮನೆಯವ್ರಿಗೆ, ಎಲ್ಲರಿಗೂ ಒಳ್ಳೇದಾಗ್ತಾ ಇದೆ. ನಿನ್ನ ಮಾತು ಸತ್ಯ ಕಣಮ್ಮ. ನಮ್ಮ ರಾಘುಲ್ ಆಗಿರೋ ಬದಲಾವಣೆಯಿಂದ ಪಲ್ಲವಿ ಜೀವನ ಸರಿ ಹೋಯ್ತು. ಒಟ್ಟಿನಲ್ಲಿ ಏನಾಗಬೇಕೋ ಅದು ಅವಳ ಜೀವನದಲ್ಲಿ ಆಗ್ತಾ ಇದೆ. ಈ ಬದಲಾವಣೆ ಎಲ್ಲರ ಮನಸ್ಸಲ್ಲೂ ಸಕಾರಾತ್ಮಕ ಚಿಂತನೆಗೆ ದಾರಿ ಮಾಡಿಕೊಟ್ಟಿದೆ. ಇವಾಗ ಆ ವಿಷಯದ ಬಗ್ಗೆ ಡಿಸ್ಕಸ್ ಮಾಡೋದು ಬೇಡ, ಆಗ್ಬೇಕಾಗಿರೋದ ಕಡೆ ಗಮನ ಕೊಡೋಣ. ಸರಿ ಪಲ್ಲವಿ, ಮಿಥುನ್ಗೆ ಕಾಲ್ ಮಾಡಿದ್ದ? ಎಲ್ಲಿದ್ದಾರಂತೆ? ಅವರು ಹೊರಟಿದಾರಂತಣ್ಣ. ಸರಿ ಪಲ್ಲವಿ, ನೀನು ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನಿನ್ನಂತ ಅಣ್ಣ ಸಿಕ್ಕಿರ್ಬೇಕಾದ್ರೆ ನಮಗ್ ಸಂತೋಷಕ್ಕೆ ಏನ್ ಅಣ್ಣ ಕೊಡ್ತೆ? ರಾಘು, ನಿನ್ನಂತ ಮಗ ಮನೇಲಿ ಒಬ್ಬ ಇದ್ರೆ ಸಾಕು ಕಣೋ. ಸಂತೋಷ ನೆಮ್ಮದಿ ಮನೇಲಿ ತುಂಬಿ ತುಳುತ್ತಿರುತ್ತೆ. ಯಾರು ನನಗೆ ತಾಳಿ ಕಟ್ಟಕ್ ಧೈರ್ಯ ಮಾಡ್ತಾವ್? ಯಾರವನು? ರೀ, ನೀವಾದ್ರೂ ಸ್ವಲ್ಪ ಹೇಳ್ರಿ. ಮಗಳೇ, ಕೋಪದಲ್ಲಿ ಗೆಲುವಿಲ್ಲ, ಮಮತೆಯಲ್ಲಿ ಸೋಲಿಲ್ಲ ಅಂತ ಹೇಳ್ತಾರೆ. ಅದರಲ್ಲೂ ಹೆಣ್ಣಿಗೆ ಮುಖ್ಯವಾಗಿ ತಾಳ್ಮೆ ಅನ್ನೋದು ಇರ್ಬೇಕಮ್ಮ. ಹೆಣ್ಣಿನ ಕುತ್ತಿಗೆಗೆ ತಾಳಿ ಅನ್ನೋದು ಬಿದ್ಮೇಲೆ ಅಲ್ವೇನಪ್ಪ ತಾಳ್ಮೆ ಅನ್ನೋದು ಬರೋದು. ಅನಿತಾ, ನೀನ್ ಮನಸ್ ಮಾಡಿದ್ರೆ ಆ ತಾಳಿ ಬೀಳೋದು ಎಷ್ಟೊತ್ ಹೇಳು? 2 ಸಲ ತಪ್ಪೋಯ್ತಲ್ಲಮ್ಮ. 1 ಸಲ ಅವಳು ಬಂದ್ ತಪ್ಸಿದ್ಲು, ಇನ್ನೊಂದ್ಸಲ ಆ ರಾಘವೇಂದ್ರ ನನಗೆ ಅವಮಾನ ಮಾಡಿ ಎದ್ದೋಗ್ಬಿಟ್ನಲ್ಲ. ಅನಿತಾ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂತ ದೊಡ್ಡೋರ್ ಸುಮ್ನೆ ಹೇಳಿಲ್ಲ ಕಣೆ. ಆಗಿರೋದನ್ನೇ ಯೋಚನೆ ಮಾಡ್ತಾ ಇನ್ನು ಎಷ್ಟು ದಿನ ನಿನ್ ಜೀವನನ ಹಾಳು ಮಾಡ್ಕೋತೀಯಮ್ಮ? ಚಿಂತೆ ಮಾಡೋದ್ರಿಂದ ಫಲ ಇಲ್ದೇ ಇರ್ಬೋದು ಅಮ್ಮ. ಹಾಗಂತೇಳಿ ಕಳ್ಕೊಂಡಿರೋದ್ನ ಮರ್ತು ಮುಂದೆ ಹೋಗೋದಕ್ಕಾಗಲ್ಲ ಅಲ್ವಾಪ? ಪುಟ್ಟ,
ಒಂದೊಂದ್ಸಲ ದೇವ್ರು ಯಾವ್ದೋ ಒಂದು ತಪ್ಸಿದಾನೆ ಅಂದ್ರೆ ಮುಂದೆ ನಿನಗೆ ಅದಕ್ಕಿಂತ ಒಳ್ಳೇದನ್ ಕೊಡೋದಕ್ಕೆ ಅಂತಾನೆ ಅನ್ಕೋ. ಅಪ್ಪ, ಇವಾಗ ನಾನ್ ಜೀವಂತವಾಗಿ ಬದುಕಿದೀನಿ ಅಂದ್ರೆ ಅದು ಅವನ್ ಮೇಲ್ ಸೇಡ್ ತೀರ್ಸ್ಕೊಳ್ಳೋದಕ್ಕೋಸ್ಕರ ಮಾತ್ರ. ಅವನ್ ಕುಟುಂಬದ ನೆಮ್ಮದಿನ ಹಾಳು ಮಾಡಿ ನಾನ್ ಅನ್ಭವಿಸ್ತಿರೋ ನೋವ್ನ ಅವನು ಅನ್ಭವಿಸೋ ಹಾಗೆ ಮಾಡೋದಕ್ಕೋಸ್ಕರ. ಅಲ್ವೇ? ನೀನು ನಿಮ್ಮ ಅಣ್ಣನ ಜೀವನದ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡೆ. ಅವನ ಜೀವನದಲ್ಲಿ ಚೆನ್ನಾಗಿರ್ಬೇಕಲ್ವೇನೆ? ಆ ರಾಘವೇಂದ್ರ ನಮ್ಮನೆಗೆ ಬಂದು ನಮ್ಗೆ ವಾರ್ನ್ ಮಾಡಿ ಹೋಗೋ ಅಷ್ಟು ಬೆಳ್ದಿದಾನೆ ಅಂದ್ರೆ ನಾವ್ ಸುಮ್ನೆ ಇರ್ಬೇಕಾ? ಅವನ್ ತಂಗಿ ನಮ್ಮ ಅಣ್ಣನ ಜೊತೆ ಚೆನ್ನಾಗಿರ್ಬೇಕಾ ಅಮ್ಮ? ಅವ್ನು ಹೀಗ್ ಬದ್ಲಾಗಿರೋದಕ್ಕೆ ಅಲ್ವೇನಮ್ಮ ನಾವ್ ಹೀಗ್ ಹೇಳ್ತಾ ಇರೋದು. ಈ ವಿಷಯದಲ್ಲಿ ನಾವ್ ದುಡ್ಕೋದ್ ಬೇಡ. ಮಿಥುನ್ ಅವ್ನ ಹೆಂಡತಿ ಜೊತೆ ಸಂಸಾರ ಶುರು ಮಾಡ್ಕೊಂಡು ನೆಮ್ಮದಿಯಾಗಿ ಬದುಕ್ಲಿ ಬಿಡು. ಇಲ್ಲ, ರಾಘವೇಂದ್ರನ್ ಲೈಫಲ್ಲಿ ಪಾಠ ಕಲಿಸ್ಬೇಕು, ಅವನ್ ನೆಮ್ಮದಿನ ಹಾಳು ಮಾಡ್ಬೇಕು ಅಂದ್ರೆ ನಮ್ಮ ಹತ್ರ ಇರೋ ಅವನು ವೀಕ್ನೆಸ್ ಪಲ್ಲವಿ ಮಾತ್ರ. ಅವಳು ಎಲ್ಲಿವರೆಗೂ ಅಣ್ಣನಿಂದ ದೂರ ಇರ್ತಾಳೋ ಅಲ್ಲಿವರೆಗೂ ಆ ರಾಘವೇಂದ್ರ ನಮ್ ಕಂಟ್ರೋಲ್ ಅಲ್ಲಿ ಇರ್ತಾನೆ. ನೀವ್ ಹೇಳ್ದಾಗೆ ಅವಳ ಸಂಸಾರ ಶುರು ಆಗೋದ್ರೆ ಎಲ್ಲದು ನಮ್ ಕೈ ತಪ್ಪ ಹೋಗುತ್ತೆ. ಸೊ ಯಾವ್ದೇ ಕಾರಣಕ್ಕೂ ಅವರಿಬ್ರು ಸಂಸಾರ ಶುರು ಆಗ್ಬಾರ್ದು. ಆಗೋದಕ್ಕೆ ನಾನು ಬಿಡೋದು ಇಲ್ಲ. ವಾವ್ ಅಕ್ಕ, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ಯೆ. ನಂದೇ ದೃಷ್ಟಿ ತಾಕಂಗಿದೆ. ಡೇ, ಕಣ್ಣಾಕ್ಬೇಡ, ಸುಮ್ನೆ ರೇ, ನನ್ ಮಗಳ್ಗೆ ದೃಷ್ಟಿ ಆಗುತ್ತೆ. ಅಮ್ಮ, ನನಗೇನೋ ಹೇಳ್ದೆ ಸರಿ, ಆದ್ರೆ ಭಾವ ದೃಷ್ಟಿ ಆಗ್ತಾರಲ್ಲ ಅವ್ರಿಗೇನ್ ಹೇಳ್ತೀಯಾ? ಸುಮ್ಮನಿರೆ. ತರ್ಲೆ ಸುಮ್ನೆ ರೇ. ಪಲ್ಲವಿ, ಹೋಗಮ್ಮ, ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡ್ ಬಾ. ಪಲ್ಲವಿ ಏನ್ ಮಾಡ್ತಾ ಇದೀಯಾ? ನನ್ ಪಾಲಿನ ದೇವ್ರು ನೀನೇ ಅಲ್ವಾ ಅಣ್ಣ? ಆ ದೇವ್ರು ಎಲ್ಲ ಕಡೆ ಬರೋದಕ್ಕಾಗಲ್ಲ ಅಂತಾನೆ ನಿನ್ನ ಕಳ್ಸ್ಕೊಟ್ಟಿದ್ದಾನೆ. ಅದಕ್ಕೆ ನನ್ಗ ಆ ದೇವ್ರ ಅನುಗ್ರಹಕ್ಕಿಂತ ನಿನ್ನ ಆಶೀರ್ವಾದ ಇದ್ರೆ ಸಾಕು. ನನ್ನ ಜೀವನದಲ್ಲಿ ನಾನು ಚೆನ್ನಾಗಿರ್ತೀನಿ. ನಿಜವಾಗ್ಲೂ ನಿನ್ನಂತ ತಂಗಿನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೇನೆ ಪಲ್ಲವಿ. ಇಲ್ಲ ಅಣ್ಣ, ನಾವು ನಿನ್ನ ಅಣ್ಣನಾಗಿ ಪಡೆಯೋದಕ್ಕೆ 7 ಜನ್ಮದ ಪುಣ್ಯ ಮಾಡಿ. ನಾವು ಕಲ್ ಹೊಡೆದ್ರು ನೀನ್ ನಮಗ್ ಹಣ್ಣನ್ನೇ ಕೊಟ್ಟಿದ್ಯಾ. ಹುಚ್ಚಿ, ತಂಗಿ ಏನೇ ಅಂದ್ರು ಅಣ್ಣಂಗೆ ಪ್ರೀತಿ ತರಾನೇ ಕಾಣಿಸುತ್ತೆ. ಇವಾಗ ನಿನ್ ಜೀವನದ ಅಮೃತಗಳಿಗೆ ನೋಡ್ ಪಲ್ಲವಿ, ನೀನ್ ಈ ಟೈಮಲ್ಲಿ ಖುಷಿಯಾಗಿ ಸಂತೋಷವಾಗಿರ್ಬೇಕು. ಅಜ್ಜಿ ಹತ್ರ, ದೊಡ್ಡಪ್ಪನ ಹತ್ರ, ಚಿಕ್ಕಮ್ಮನ ಹತ್ರ ಆಶೀರ್ವಾದ ತಗೋ. ಹೌದು, ಸರಿ ಅಣ್ಣ. ಪಲ್ಲವಿ, 100 ಕಾಲ ನೀನು ನಿನ್ ಗಂಡನ ಜೊತೆ ಸುಖವಾಗಿ ಸಂತೋಷವಾಗಿ ಬಾಳಮ್ಮ. ಆರ್ತಿಗೊಬ್ಬಳು ಪಲ್ಲವಿ, ಕೀರ್ತಿಗೊಬ್ಬ ಮಿಥುನ್ನ ಹೆತ್ತು ಸಂತೋಷವಾಗಿ ಬಾಳಿ. ನಿನ್ನ ಆಸೆ ಕನಸುಗಳೆಲ್ಲ ನನ್ಸಾಗ್ಲಿ ಮಗಳೇ. ನಿನ್ ಗಂಡನ್ ಜೊತೆ 100 ಕಾಲ ಸಂತೋಷವಾಗಿರು. ದಯವಿಟ್ಟು ನೀವೆಲ್ಲರೂ ನನ್ನ ಕ್ಷಮಿಸ್ಬಿಡಿ. ಸಂತೋಷವಾಗಿರೋ ಟೈಮಲ್ಲಿ ನೀವೇನ್ ಹೇಳಿ ಅಂದ್ರೆ ಈ ರೀತಿ ಕ್ಷಮೆ ಕೇಳ್ಕೊಂಡು? ನನ್ನ ಅಸಹಾಯಕತೆಯಿಂದ ಯಾವತ್ತೂ ಆಗ್ಬೇಕಾಗಿದ್ದ ಕಾರ್ಯಕ್ರಮನ ಇಲ್ಲಿವರೆಗೂ ಎಳ್ಕೊಂಬರೋ ಹಾಗೆ ಮಾಡಿದ್ದೀನಿ. ನೋಡಪ್ಪ, ಪ್ರತಿಯೊಂದಕ್ಕೂ ಕಾಲ ಅನ್ನೋದು ಕೂಡಿ ಬರ್ಬೇಕು. ಅದ್ ಕೂಡಿ ಬರೋವರೆಗೂ ಯಾರು ಏನು ಮಾಡಕ್ಕಾಗಲ್ಲ. ಸುಮ್ನೆ ನೆಪಗಳನ್ನ ಹುಡ್ಕೊಂಡು ಸಮಾಧಾನ ಮಾಡ್ಕೊಂತೀವಷ್ಟೆ. ನೀವು ಹೇಳ್ತಿರೋದು ನಿಜಾನೇ ಇರ್ಬೋದು, ಆದ್ರೆ ಇವತ್ತು ನಮ್ಮ ಜೀವನದಲ್ಲಿ ಇದೊಂದು ಮಹತ್ವವಾದ ದಿನ. ಎರಡೂ ಮನೆಯವರು ಸೇರಿ ಸಂಭ್ರಮದಿಂದ ಈ ಶಾಸ್ತ್ರನ ಶುರು ಮಾಡಬೇಕಾಗಿತ್ತು. ಆದ್ರೆ
ಈ ರೀತಿ ಆತಂಕದಲ್ಲಿ ಆಗ್ತಿರೋದಕ್ಕೆ ನಾನು ಕಾರಣ. ಅದಕ್ ಕಾರಣ ಏನು ಅಂತ ನಮಗ್ ಗೊತ್ತು ಬಿಡಪ್ಪ. ಸದ್ಯಕ್ಕೆ ಈ ವಿಷಯ ಯಾವುದೇ ಕಾರಣಕ್ಕೂ ಅನಿತಾ ಗೊತ್ತಾಗೋದು ಬೇಡ. ಡೋಂಟ್ ವರಿ ಮಿಥುನ್, ನೀನೇನು ತಲೆ ಕೆಡಿಸ್ಕೋಬೇಡ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವಿಬ್ರು ಇವಾಗ ತುಂಬಾ ಖುಷಿಯಾಗಿರೋ ಟೈಮ್. ಈ ಖುಷಿಯಾಗಿರೋ ಟೈಮಲ್ಲಿ ಎಮೋಷನಲ್ ಆಗೋದೆಲ್ಲ ಬೇಕಾ? ಫೈನ್, ನೀವಿಬ್ರು ಇವಾಗ ರೂಮ್ಗೆ ಹೋಗೋ ಟೈಮ್ ಆಯ್ತು. ಬನ್ನಿ ಬನ್ನಿ ನೋಡಿ. ಕರೆಕ್ಟ್ ಹೇಳಿದೆ ರಾಘವ್. ಸಂಗೀತ, ಮಂಜುಳಾ, ಪಲ್ಲವಿನ ರೂಮು ಕಳಿಸಿ. ಅಕ್ಕ, ಆಲ್ ದಿ ಬೆಸ್ಟ್. ಅಡಿ ಅಂದ್ರೆ ನಿಮ್ಮನ್ನ ಕಳ್ಸಕ್ ನಾನಿದ್ದೀನಿ, ಬನ್ನಿ. ಇದೇನ್ ಪುಟ್ಟಿ, ಇಷ್ಟೊತ್ತಿಗೇನೋ ಕುಡಿತಾ ಇದ್ಯಾ? ಬ್ಲ್ಯಾಕ್ ಕಾಫಿ ತಾತ. ಬ್ಲ್ಯಾಕ್ ಕಾಫಿನ? ಅದ್ಯಾಕೆ ಕುಡಿತಾ ಇದ್ಯಾ? ಅದು ನಿದ್ದೆ ಬರ್ಲಿಲ್ಲ ತಾತ. ಹಾಗೆ ಇದು ಹೆಲ್ತ್ ಒಳ್ಳೇದಲ್ವಾ, ಅದಕ್ಕೆ. ಒಳ್ಳೆ ಕೆಲಸ. ನೀನು ಇದೇ ತರ ಲೈಫಲ್ಲಿ ಕೂಡ ಒಳ್ಳೊಳ್ಳೆ ನಿರ್ಧಾರ ತಗೊಳ್ತಾ ಇದ್ದೀಯಾ. ನೀನ್ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ ತಾತ? ಅದೇಮ್ಮ, ಆ ಡ್ರೈವರ್ ಕೆಲ್ಸಕ್ಕೆ ನೇಮಿಸ್ಕೊಂಡಿದ್ಯಲ್ಲ ಆ ವಿಷಯ. ನಿಜವಾಗ್ಲೂ ಆ ರಾಘವೇಂದ್ರನ ಡ್ರೈವರ್ ಕೆಲ್ಸಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿರೋದು ತುಂಬಾ ಒಳ್ಳೆ ಕೆಲಸ. ಹೌದು ತಾತ, ಆ ವಿಷಯದಲ್ಲಿ ನಾನು ಒಳ್ಳೆ ನಿರ್ಧಾರನೇ ತಗೊಂಡಿದ್ದೀನಿ. ಅಂತವನಿಗೆ ಪಾಠ ಕಲಿಸ್ಬೇಕು ಅಂದ್ರೆ ಅವ್ನ್ ನನ್ ಕೈ ಕೆಳಗಡೆನೆ ಕೆಲ್ಸ ಮಾಡ್ಕೊಂಡ್ ಬಿದ್ದಿರ್ಬೇಕು. ಹೆಣ್ಣು ಅಂದ್ರೆ ತುಂಬಾ ಕೇವಲವಾಗಿ ತಿಳ್ಕೊಂಡಿದ್ದಾನೆ ಅಲ್ವಾ? ಅವನಿಗೆ ಹೆಣ್ಣು ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡಿಸ್ಬೇಕಾಗಿದೆ. ಇಲ್ಲ ಪುಟ್ಟಿ, ನೀನು ಅವನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ಯಾ ಅಂತ ಅನ್ನಿಸ್ತಾ ಇದೆ. ಅವನ ನಡವಳಿಕೆ ಹೊರಗಡೆ ಇದ್ದಾಗೆ ಅವನ ಒಳಗಡೆ ಇಲ್ಲಮ್ಮ. ನನಗೇನೋ ಆ ಹುಡುಗ ತುಂಬಾ ಒಳ್ಳೆಯವನು ಅನಿಸ್ತಾ ಇದೆ. ಇಲ್ಲ ತಾತ, ಅವನ್ ಬಗ್ಗೆ ಇನ್ನೂ ನಿಮಗ್ ಸರಿಯಾಗಿ ಗೊತ್ತಿಲ್ಲ. ಅವನ್ ಮಾತಿಗೆ ಮರುಳಾಗಿ ನೀವ್ ಈ ರೀತಿ ಹೇಳ್ತಿದ್ದೀರಾ ಅಷ್ಟೇ. ಅವನ್ ಬಗ್ಗೆ ನಿನಗ್ ಗೊತ್ತಾದ್ರೆ ನೀನೇ ಅವನ್ನ ಕೊಂದು ಬಿಡ್ತೀಯ. ಅಷ್ಟು ಕೆಟ್ಟ ಮನಸ್ಥಿತಿ ಇದೆ ಅವನಿಗೆ. ಅವನ್ ನೋಟನೂ ಸರಿಯಿಲ್ಲ, ಅವನ್ ಮನ್ಸು ಸರಿಯಿಲ್ಲ ತಾತ. ಕೆಟ್ಟ ಮನಸ್ಥಿತಿ ಇರೋನ್. ನೀನು ಆನೆ ನೋಡಿದ್ಯಾ? ಅಷ್ಟು ದೈತ್ಯಾಕಾರವಾಗಿದೆ, ನೋಡಿದ್ರೆ ಭಯ ಆಗುತ್ತೆ. ಒಂದು ಪೊಮೇರಿಯನ್ ನಾಯಿನ ಮಾತಾಡ್ಸಕ್ ಹೋಗ್ತೀವಿ, ಆನೆನ ಮುಟ್ಟಿ ಮಾತಾಡ್ಸಕ್ ಹೋಗ್ತೀವ? ಆದ್ರೆ ಅದ್ರ ಜೊತೆ ಪಳಗಿರ್ತಾನಲ್ಲ, ಅವನ ಹತ್ರ ಅದು ಹೇಗಿರುತ್ತೆ? ಅದರ ಮನಸ್ಸು ಈ ಮಕ್ಕಳ ಮನಸ್ಸಿರುತ್ತಲ್ಲ, ಆ ಮುಗ್ಧತೆ ಅದರಲ್ಲಿ ಇರುತ್ತಮ್ಮ. ಹಾಗೆ ಇವನು. ಆದ್ರೆ ಇವನ್ ವಿಷಯದಲ್ಲಿ ಉಲ್ಟಾ ತಾತ. ಇವ್ನ್ ನೋಡೋದಕ್ಕೆ ಮುಗ್ಧನ್ ತರ ಕಾಣಿಸಿದ್ರು ಮನ್ಸಿನ ತುಂಬಾ ಕ್ರೂರತೆನೆ ತುಂಬಿದೆ.